ನಾರುತ್ತಿದೆ ಬಿಸ್ನೆಸ್ನ ಹಾಟ್ಸ್ಪಾಟ್ ಜಾಗ. ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಅನಾರೋಗ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. ಚರಂಡಿ ದುರ್ವಾಸನೆಗೆ ವ್ಯಾಪಾರಸ್ಥರು ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ. ಅವಿನ್ಯೂ ರಸ್ತೆಯಲ್ಲಿ ಮಾಸ್ಕ್ ಧರಿಸಿಯೇ ಜನ ಓಡಾಡಬೇಕಂತೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ರಸ್ತೆಯಲ್ಲಿ ಚರಂಡಿ ನೀರು ಹರಿತಾ ಇದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಜಲಮಂಡಳಿ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವಿನ್ಯೂ ರಸ್ತೆ ಫೇಮಸ್ ರಸ್ತೆ, ಜನ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಿರ್ತಾರೆ. ಬಟ್ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಪ್ರತಿನಿತ್ಯ ಆ ಜಾಗದಲ್ಲಿ ಓಡಾಡಬೇಕು ಅಂದ್ರೆ ಮುಖಕ್ಕೊಂದು ಮಾಸ್ಕ್ ಹಾಕಿಕೊಂಡೇ ಓಡಾಡಬೇಕು ಅಂಥ ಪರಿಸ್ಥಿತಿ. ದುರ್ವಾಸನೆ, ರೋಗ ರುಜಿನಗಳ ಕಾಟ ಕೂಡ ಶುರುವಾಗ್ಬಿಟ್ಟಿದೆ ಅಂತೆ ಜನಕ್ಕೆ. ಇಷ್ಟಾದ್ರೂ ಕೂಡ ಜನಪ್ರತಿನಿಧಿಗಳು ಅತ್ತ ಕಣ್ಹಾಯಿಸಿಲ್ಲ ಅನ್ನುವಂಥ ಆಕ್ರೋಶ. ಮತ್ತೊಂದು ಕಡೆ ಪಾಲಿಕೆ ಜಲಮಂಡಳಿಯ ವಿರುದ್ಧ ಕೂಡ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆಲ್ಲ ಗೊತ್ತು, ಚರಂಡಿ ನೀರು ಆ ವಾಸನೆ, ಈ ರೀತಿ ರಸ್ತೆ ಮೇಲೆ ನೀರು ಹರಿದು ಹೋದ್ರೆ ಅದರಿಂದ ಆಗುವಂತಹ ಸೊಳ್ಳೆಗಳು, ಅದರಿಂದ ಹರಡುವಂಥ ರೋಗಗಳು. ಯಾರು ಒದ್ದಾಡಬೇಕು? ಜನಸಾಮಾನ್ಯರೇ ಒದ್ದಾಡಬೇಕು. ಯಾರು ಜನಪ್ರತಿನಿಧಿಗಳಿಗಾಗಲ್ಲ, ಅಧಿಕಾರಿಗಳಿಗಾಗಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದೇ ಪ್ರಶ್ನೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಜನರ ಒದ್ದಾಟ ಹೇಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಎಸ್ನ ಈಗ ಅವಿನ್ಯೂ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಚರಂಡಿ ನೀರು ರೋಡಲ್ಲಿ ಹರಿದುಕೊಂಡು ಹೋಗ್ತಿದೆ ಎಂಬುದು ಬಿಬಿಎಂಪಿಯ ಅಧಿಕಾರಿಗಳ ಸ್ಪಷ್ಟ ನಿದರ್ಶನ. ಏನು ಕೆಲಸ ಮಾಡ್ತಾರೆ, ಏನು ಕೆಲಸ ಮಾಡಲ್ಲ ಎಂಬುದು ಈ ಒಂದು ದುಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ. ಸುಮಾರು ಒಂದು ವಾರ ಆಯಿತು ಹೀಗೆ ನೀರು ಹೋಗ್ತಿದೆ. ಇದು ಅವಿನ್ಯೂ ರಸ್ತೆ, ಇಲ್ಲೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಸಾಕಷ್ಟು ಜನ ಬರ್ತಾರೆ, ಶಾಪಿಂಗ್ ಮಾಡ್ತಾರೆ. ಬಟ್ ಇದೀಗ ಈ ಚರಂಡಿ ನೀರಿನಿಂದ ನೀರಲ್ಲೇ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬ ಗೊಬ್ಬು ನಾರ್ತಿದೆ, ರಸ್ತೆ ಉದ್ದಕ್ಕೂ ನೀರು ಹೋಗ್ತಿದೆ, ರಸ್ತೆಯಲ್ಲಿ ಸಹ ನೀರು ನಿಂತಿದೆ. ನೀವು ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಎಂಬುದು. ಇದೆಲ್ಲ ಚರಂಡಿ ನೀರು ಒಂದು ಕಡೆ ವ್ಯಾಪಾರಸ್ಥರು ಮೂಗು ಮುಚ್ಕೊಂಡು ಓಡಿ ಹೋಗ್ತಾರೆ. ವ್ಯಾಪಾರ ಸಹ ಈ ಒಂದು ರಸ್ತೆಯಲ್ಲಿ ಮಾಡ್ತಿಲ್ಲ. ಹೀಗಾಗಿ ಒಂದು ಕಡೆ ವ್ಯಾಪಾರಸ್ಥರಿಗೆ ಸಹ ತುಂಬ ಲಾಸ್ ಆಗ್ತಿದೆ. ಯಾರು ಜನ ನಮ್ಮಲ್ಲಿ ಖರೀದಿ ಮಾಡೋಕ್ಕೆ ಬರ್ತಿಲ್ಲ, ಈ ಸ್ಮೆಲ್ಲಿಂದ ಓಡಿ ಹೋಗ್ತಿದ್ದಾರೆ ಎಂಬುದು ವ್ಯಾಪಾರಸ್ಥರ ಅಳಲವಾಗಿದೆ. ಯಾಕಂದರೆ ಬಿಬಿಎಂಪಿ ಅಧಿಕಾರಿಗಳು ರೀಸೆಂಟಾಗಿ ಬಂದು ಮಾಡಿ ಹೋಗಿದ್ದಾರಂತೆ. ಮತ್ತು ಅದೇ ಪರಿಸ್ಥಿತಿ ಪಕ್ಕಾ ಕಳಪೆ. ಬಿಬಿಎಂಪಿ ಅಂದರೆ ಕಳಪೆ, ಕಳಪೆ ಅಂದರೆ ಬಿಬಿಎಂಪಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿನ ವ್ಯಾಪಾರಸ್ಥರು ಮತ್ತು ಇಲ್ಲಿನ ವ್ಯಾಪಾರ ಮಾಡೋಕ್ಕೆ ಬಂದಂಥ ಸಿಟಿ ಜನರು ಸಾಕಷ್ಟು ಜನ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ವ್ಯಾಪಾರ ಮಾಡಲು, ಈ ಒಂದು ಶಾಪಿಂಗ್ ಮಾಡಲು ಬರ್ತಾರೆ. ಈ ಒಂದು ದುಸ್ಥಿತಿ ನೋಡಿದರೆ ಇದನ್ನು ಗ್ರೇಟರ್ ಬೆಂಗಳೂರು, ನಮ್ಮ ಬೆಂಗಳೂರು ಎಂಬುದು ಸ್ಪಷ್ಟವಾಗಿ ಒಂದು ಕಡೆ ಗೋಚರಿಸ್ತಿದೆ. ಹೀಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತೀರ. ಈ ಒಂದು ದುಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬೆಂಗಳೂರು ಮಾಡಿದ್ದಾರೆ ಬಿಬಿಎಂಪಿ ಎಂಬುದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಡೈಲಿ ಬತ್ತನ ಇದೆ. ಅದು ಒಂದು ದಿನಕ್ಕೂ 2 ದಿನಕ್ಕೂ ಬತ್ತನ ಇರ್ತದೆ. 1-2 ದಿನ 3 ದಿನ ಆದಂಗೆ ಬತ್ತನ ಇದೆ. ಸಿಕ್ಕಾಬಟ್ಟೆ ಸ್ಮೆಲ್ಲು. ಸಿಕ್ಕಾಬಟ್ಟೆ ಸ್ಮೆಲ್ಲು. ಮೂಗು ಮುಚ್ಕೊಂಡೇನು ಕುತ್ಕೊಳಕ್ಕೆ ಹೋಗ್ತಾ ಇಲ್ಲ. ಯಾರು ಬಂದಿಲ್ಲ, ಮಾಡ್ತಾ ಇದ್ದಾರೆ. ಮಾಡಿದ್ರು 2 ದಿನ 3 ದಿನ ಮತ್ತೆ ಆಗುತ್ತೆ, ಮತ್ತೆ ಬರ್ತೈತೆ. ಎಲ್ಲ ಸುಮಾರು ದಿವಸ ಆಯಿತು. ಆಗ್ತಾ ಇಲ್ಲ, ಬರ್ತಾ ಇಲ್ಲ. ಸ್ಮೆಲ್ ನೋಡಿ ಯಾರು ಇಲ್ಲ, ಪಬ್ಲಿಕ್ಕೇ ಇಲ್ಲ, ಸುಮ್ಮ ಕುಂತಿದ್ವಿ. ಬರ್ತಾ ಇದ್ದಾರೆ, ಹೋಗ್ತಾರೆ, ಬಾಯಿ ಮುಚ್ಕೊಂಡು ಹೋಗ್ತಾರೆ ಕೆಳಗಡೆಗೆ ಡೌನ್ಗೆ ಓಡೋಗ್ತಾರೆ. ಯಾರು ನಿಂತ್ಕೊಳ್ಳಲ್ಲ. ಸಿಕ್ಕಾಪಟ್ಟೆ ಸ್ಮೆಲ್. ನೀವು ಇದ್ದೀರಲ್ಲ ನೋಡಿ, ಇಲ್ಲಿ ಇರ್ತಾರಲ್ಲ MLAಗಳು, ಅವ್ರುಗಳ ಜಾಗ್ರತೆ ತೊಗೊಬೇಕು. ಅವ್ರು ಯಾರು ತೊಗೊಂಡಿಲ್ಲ, ಅದರಿಂದ ಇದು ಹಿಂಗೆ ಆಗ್ತೈತೆ. ಆಗುತ್ತೆ. ಇಲ್ಲಿ ಏನಾದರೂ ತಲೆ ಕೆಡ್ಸ್ಕೊಳ್ಳೋರು ಯಾರು ಇಲ್ಲ ಸರ್. ಬೆಂಗಳೂರು ಅಂದರೆ ಒಂಥರ ಡಮ್ಮಿ ಥರನೇ ಆಗ್ಬಿಟ್ಟೈತೆ ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜ ಗ್ರೇಟ್ ಬೆಂಗಳೂರು ಅಂತ ಹೇಳ್ಬೋದು. ಬಟ್ ಇಲ್ಲಿರೋ ಏರಿಯಾ ಅಂತೂ ಅಲ್ಲ, ಇಲ್ಲಿರೋ MLAಗಳು ಅಲ್ಲ, ಇಲ್ಲಿರೋ ಮೆಂಬರ್ಸ್ಗಳಂತೂ ಅಲ್ವೇ ಅಲ್ಲ. ನೀಟಾಗಿ ಮಾಡಲ್ಲ, ಹೇಳಿಕ್ಕೆ ಮಾತ್ರ. ಓಟ್ ಬೇಕಲ್ಲ ಅವರಿಗೆ, ಹೋಗ್ಬೇಕು. ಈಗ ಹೋಗ್ತಿದ್ದೀವಲ್ಲ, ಈಗ ನೀವು ನಿಂತ್ಕೊಂಡು ಅದರಲ್ಲೇ ತಾನೇ ಮಾತಾಡ್ತಿದ್ದೀರಾ. ಅದು ನೋಡಿದ್ರೆ ನಾರುತ್ತಿದೆ ಬಿಸ್ನೆಸ್ನ ಹಾಟ್ಸ್ಪಾಟ್ ಜಾಗ. ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಅನಾರೋಗ್ಯ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡೋದಕ್ಕೆ ಶುರುವಾಗಿದೆ. ಚರಂಡಿ ದುರ್ವಾಸನೆಗೆ ವ್ಯಾಪಾರಸ್ಥರು ಗ್ರಾಮಸ್ಥರು ಹೈರಾಣಾಗಿ ಹೋಗಿದ್ದಾರೆ. ಅವಿನ್ಯೂ ರಸ್ತೆಯಲ್ಲಿ ಮಾಸ್ಕ್ ಧರಿಸಿಯೇ ಜನ ಓಡಾಡಬೇಕಂತೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ರಸ್ತೆಯಲ್ಲಿ ಚರಂಡಿ ನೀರು ಹರಿತಾ ಇದ್ರೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಜಲಮಂಡಳಿ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವಿನ್ಯೂ ರಸ್ತೆ ಫೇಮಸ್ ರಸ್ತೆ, ಜನ ದಿನನಿತ್ಯ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಿರ್ತಾರೆ. ಬಟ್ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದರೆ ಪ್ರತಿನಿತ್ಯ ಆ ಜಾಗದಲ್ಲಿ ಓಡಾಡಬೇಕು ಅಂದರೆ ಮುಖಕ್ಕೊಂದು ಮಾಸ್ಕ್ ಹಾಕಿಕೊಂಡೇ ಓಡಾಡಬೇಕು ಅಂಥ ಪರಿಸ್ಥಿತಿ. ದುರ್ವಾಸನೆ, ರೋಗ ರುಜಿನಗಳ ಕಾಟ ಕೂಡ ಶುರುವಾಗ್ಬಿಟ್ಟಿದೆ ಅಂತೆ ಜನಕ್ಕೆ. ಇಷ್ಟಾದ್ರೂ ಕೂಡ ಜನಪ್ರತಿನಿಧಿಗಳು ಅತ್ತ ಕಣ್ಹಾಯಿಸಿಲ್ಲ ಅನ್ನುವಂಥ ಆಕ್ರೋಶ. ಮತ್ತೊಂದು ಕಡೆ ಪಾಲಿಕೆ ಜಲಮಂಡಳಿಯ ವಿರುದ್ಧ ಕೂಡ
ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆಲ್ಲ ಗೊತ್ತು, ಚರಂಡಿ ನೀರು, ಆ ವಾಸನೆ, ಈ ರೀತಿ ರಸ್ತೆ ಮೇಲೆ ನೀರು ಹರಿದು ಹೋದ್ರೆ ಅದರಿಂದ ಆಗುವಂತಹ ಸೊಳ್ಳೆಗಳು, ಅದರಿಂದ ಹರಡುವಂತಹ ರೋಗಗಳು. ಯಾರು ಒದ್ದಾಡಬೇಕು? ಜನಸಾಮಾನ್ಯರೇ ಒದ್ದಾಡಬೇಕು. ಯಾರು ಜನಪ್ರತಿನಿಧಿಗಳಿಗಾಗಲ್ಲ, ಅಧಿಕಾರಿಗಳಿಗಾಗಲ್ಲ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದೇ ಪ್ರಶ್ನೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಜನರ ಒದ್ದಾಟ ಹೇಗಿದೆ, ಆ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಎಸ್ನ ಈಗ ಅವಿನ್ಯೂ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಚರಂಡಿ ನೀರು ರೋಡಲ್ಲಿ ಹರಿದುಕೊಂಡು ಹೋಗ್ತಿದೆ ಎಂಬುದು BBMPಯ ಅಧಿಕಾರಿಗಳ ಸ್ಪಷ್ಟ ನಿದರ್ಶನ. ಏನು ಕೆಲಸ ಮಾಡ್ತಾರೆ, ಏನು ಕೆಲಸ ಮಾಡಲ್ಲ ಎಂಬುದು ಈ ಒಂದು ದುಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ. ಸುಮಾರು ಒಂದು ವಾರ ಆಯಿತು ಹೀಗೆ ನೀರು ಹೋಗ್ತಿದೆ. ಇದು ಅವಿನ್ಯೂ ರಸ್ತೆ, ಇಲ್ಲೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಸಾಕಷ್ಟು ಜನ ಬರ್ತಾರೆ, ಶಾಪಿಂಗ್ ಮಾಡ್ತಾರೆ. ಬಟ್ ಇದೀಗ ಈ ಚರಂಡಿ ನೀರಿನಿಂದ ನೀರಲ್ಲೇ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬ ಗಬ್ಬು ನಾರ್ತಿದೆ, ರಸ್ತೆ ಉದ್ದಕ್ಕೂ ನೀರು ಹೋಗ್ತಿದೆ, ರಸ್ತೆಯಲ್ಲಿ ಸಹ ನೀರು ನಿಂತಿದೆ. ನೀವು ನೋಡಿ ಯಾವ ರೀತಿ ನೀರು ಹೋಗ್ತಿದೆ ಎಂಬುದು. ಇದೆಲ್ಲ ಚರಂಡಿ ನೀರು ಒಂದು ಕಡೆ ವ್ಯಾಪಾರಸ್ಥರು ಮೂಗು ಮುಚ್ಕೊಂಡು ಓಡಿ ಹೋಗ್ತಾರೆ. ವ್ಯಾಪಾರ ಸಹ ಈ ಒಂದು ರಸ್ತೆಯಲ್ಲಿ ಮಾಡ್ತಿಲ್ಲ. ಹೀಗಾಗಿ ಒಂದು ಕಡೆ ವ್ಯಾಪಾರಸ್ಥರಿಗೆ ಸಹ ತುಂಬ ಲಾಸ್ ಆಗ್ತಿದೆ. ಯಾರು ಜನ ನಮ್ಮಲ್ಲಿ ಖರೀದಿ ಮಾಡೋಕ್ಕೆ ಬರ್ತಿಲ್ಲ, ಈ ಸ್ಮೆಲ್ಲಿಂದ ಓಡಿ ಹೋಗ್ತಿದ್ದಾರೆ ಎಂಬುದು ವ್ಯಾಪಾರಸ್ಥರ ಅಳಲವಾಗಿದೆ. ಯಾಕಂದರೆ BBMP ಅಧಿಕಾರಿಗಳು ರೀಸೆಂಟಾಗಿ ಬಂದು ಮಾಡಿ ಹೋಗಿದ್ರಂತೆ. ಮತ್ತು ಅದೇ ಪರಿಸ್ಥಿತಿ ಪಕ್ಕಾ ಕಳಪೆ. BBMP ಅಂದರೆ ಕಳಪೆ, ಕಳಪೆ ಅಂದರೆ BBMP ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿನ ವ್ಯಾಪಾರಸ್ಥರು ಮತ್ತು ಇಲ್ಲಿನ ವ್ಯಾಪಾರ ಮಾಡೋಕ್ಕೆ ಬಂದಂಥ ಸಿಟಿ ಜನರು ಸಾಕಷ್ಟು ಜನ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ವ್ಯಾಪಾರ ಮಾಡಲು, ಈ ಒಂದು ಶಾಪಿಂಗ್ ಮಾಡಲು ಬರ್ತಾರೆ. ಈ ಒಂದು ದುಸ್ಥಿತಿ ನೋಡಿದರೆ ಇದನ್ನು ಗ್ರೇಟರ್ ಬೆಂಗಳೂರು, ನಮ್ಮ ಬೆಂಗಳೂರು ಎಂಬುದು ಸ್ಪಷ್ಟವಾಗಿ ಒಂದು ಕಡೆ ಗೋಚರಿಸ್ತಿದೆ. ಹೀಗಾಗಿ ಮಾನ್ಯ DK ಶಿವಕುಮಾರ್ ಅವರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂತೀರ. ಈ ಒಂದು ದುಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಬೆಂಗಳೂರು ಮಾಡಿದ್ದಾರೆ BBMP ಎಂಬುದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಡೈಲಿ ಭತ್ತನ ಇದೆ. ಅದು ಒಂದು ದಿನಕ್ಕೂ 2 ದಿನಕ್ಕೂ ಭತ್ತನ ಇರ್ತದೆ. 1-2 ದಿನ 3 ದಿನ ಆದಂಗೆ ಭತ್ತನ ಇದೆ. ಸಿಕ್ಕಾಬಟ್ಟೆ ಸ್ಮೆಲ್ಲು. ಸಾಕಷ್ಟು ಜನ ಬರ್ತಾರೆ ಸಿಕ್ಕಾಬಟ್ಟೆ ಸ್ಮೆಲ್ಲು. ಮೂಗು ಮುಚ್ಕೊಂಡೇನು ಕುತ್ಕೊಳಕ್ಕೆ ಹೋಗ್ತಾ ಇಲ್ಲ. ಯಾರು ಬಂದಿಲ್ಲ, ಮಾಡ್ತಾ ಇದ್ದಾರೆ. ಮಾಡಿದ್ರು 2 ದಿನ 3 ದಿನ ಮತ್ತೆ ಆಗುತ್ತೆ, ಮತ್ತೆ ಬರ್ತೈತೆ. ಎಲ್ಲ ಸುಮಾರು ದಿವಸ ಆಯಿತು. ಆಗ್ತಾ ಇಲ್ಲ, ಬರ್ತಾ ಇಲ್ಲ. ಸ್ಮೆಲ್ ನೋಡಿ ಯಾರು ಇಲ್ಲ, ಪಬ್ಲಿಕ್ಕೇ ಇಲ್ಲ, ಸುಮ್ಮನೆ ಕುಂತಿದ್ವಿ. ಬರ್ತಾ ಇದ್ದಾರೆ, ಹೋಗ್ತಾರೆ, ಬಾಯಿ ಮುಚ್ಕೊಂಡು ಹೋಗ್ತಾರೆ ಕೆಳಗಡೆಗೆ ಡೌನ್ಗೆ ಓಡೋಗ್ತಾರೆ. ಯಾರು ನಿಂತ್ಕೊಳ್ಳಲ್ಲ. ಸಿಕ್ಕಾಪಟ್ಟೆ ಸ್ಮೆಲ್. ನೀವು ಇದ್ದೀರಲ್ಲ ನೋಡಿ, ಇಲ್ಲಿ ಇರ್ತಾರಲ್ಲ MLAಗಳು, ಅವ್ರುಗಳ ಜಾಗ್ರತೆ ತಗೊಬೇಕು. ಅವ್ರು ಯಾರು ತಗೊಂಡಿಲ್ಲ, ಅದರಿಂದ ಇದು ಹಿಂಗೆ ಆಗ್ತೈತೆ. ಆಗುತ್ತೆ. ಇಲ್ಲಿ ಏನಾದರೂ ತಲೆ ಕೆಡ್ಸ್ಕೊಳ್ಳೋರು ಯಾರು ಇಲ್ಲ ಸರ್. ಬೆಂಗಳೂರು ಅಂದರೆ ಒಂಥರ ಡಮ್ಮಿ ಥರನೇ ಆಗ್ಬಿಟ್ಟೈತೆ ಇವಾಗ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜ ಗ್ರೇಟ್ ಬೆಂಗಳೂರು ಅಂತ ಹೇಳ್ಬೋದು. ಬಟ್ ಇಲ್ಲಿರೋ ಏರಿಯಾ ಅಂತೂ ಅಲ್ಲ, ಇಲ್ಲಿರೋ MLAಗಳು ಅಲ್ಲ, ಇಲ್ಲಿರೋ ಮೆಂಬರ್ಸ್ಗಳಂತೂ ಅಲ್ವೇ ಅಲ್ಲ. ನೀಟಾಗಿ ಮಾಡಲ್ಲ, ಹೇಳಿಕ್ಕೆ ಮಾತ್ರ. ಓಟ್ ಬೇಕಲ್ಲ ಅವರಿಗೆ, ಹೋಗ್ಬೇಕು. ಈಗ ಹೋಗ್ತಿದ್ದೀವಲ್ಲ, ಈಗ ನೀವು ನಿಂತ್ಕೊಂಡು ಅದರಲ್ಲೇ ತಾನೇ ಮಾತಾಡ್ತಿದ್ದೀರಾ. ಅದು ನೋಡಿ